ಸಾಕಷ್ಟು ಸುದ್ದಿಗಳಿದ್ದಾವೆ, ಅದೆಲ್ಲವನ್ನು ಕೂಡ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲಿಗೆ ಉಡುಪಿ ಪ್ಯಾರಾಮೆಡಿಕಲ್ ಕಾಲೇಜು ಶೌಚಾಲಯ ವಿಡಿಯೋ ಕೇಸ್ ತಲ್ಲಣವನ್ನ ಮೂಡಿಸಿತ್ತು. ಸಿಐಡಿ ಪೊಲೀಸರು ಜಿಲ್ಲಾ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಕೂಡ ಸಲ್ಲಿಸಿದ್ದಾರೆ. ಆ ಕುರಿತ ಒಂದು ವರದಿ ಇಲ್ಲಿದೆ. ಉಡುಪಿ ಖಾಸಗಿ ಕಾಲೇಜಿನಲ್ಲಿ ವಿದ್ಯಾರ್ಥಿನಿಯರ ವಿಡಿಯೋ ಚಿತ್ರೀಕರಣ ಕೇಸ್ಗೆ ಸಂಬಂಧಿಸಿದ ಚಾರ್ಜ್ ಶೀಟ್ ಅನ್ನ ಉಡುಪಿ ಜಿಲ್ಲಾ ಕೋರ್ಟ್ಗೆ ಸಿಐಡಿ ಪೊಲೀಸರು ಸಲ್ಲಿಸಿದ್ದಾರೆ. ವಿಧಿವಿಜ್ಞಾನ ಪ್ರಯೋಗಾಲಯದಿಂದ ವರದಿ ಬಂದ ಹಿನ್ನೆಲೆ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. 2023ರ ಜುಲೈ 18ರಂದು ಖಾಸಗಿ ಕಾಲೇಜಿನ ಶೌಚಾಲಯದಲ್ಲಿ ವಿಡಿಯೋ ಚಿತ್ರೀಕರಣ ಮಾಡಿದ್ದ ಘಟನೆ ನಡೆದಿತ್ತು. ಬಳಿಕ ಇದು ದೊಡ್ಡ ವಿವಾದ ಕೂಡ ಆಗಿತ್ತು. ನಂತರ ಸರ್ಕಾರ ಪ್ರಕರಣದ ತನಿಖೆಯನ್ನ ಸಿಐಡಿಗೆ ವರ್ಗಾಯಿಸಿತ್ತು. ಇನ್ನು ಈ ಕೇಸ್ಗೆ ಸಂಬಂಧಿಸಿದಂತೆ ಒಟ್ಟು 91 ಸಾಕ್ಷಿಗಳ ವಿಚಾರಣೆಯನ್ನ ಸಿಐಡಿ ಪೊಲೀಸರು ನಡೆಸಿದ್ರು. 2 ಸಂಪುಟಗಳಲ್ಲಿ ದೋಷಾರೋಪಣಾ ಪಟ್ಟಿ ಸಲ್ಲಿಸಲಾಗಿದೆ. ಎಫ್ಎಸ್ಎಲ್ ವರದಿಯಲ್ಲಿ ವಿಡಿಯೋ ರಿಟ್ರೀವ್ ಬಳಿಕ ಇತರ ದಾಖಲೆ ಸಲ್ಲಿಸುವುದಾಗಿ ಸಿಐಡಿ ಪೊಲೀಸರು ತಿಳಿಸಿದ್ದಾರೆ. ಚಾರ್ಜ್ ಶೀಟ್ನಲ್ಲಿ ವಿದ್ಯಾರ್ಥಿನಿಯರ ಹೇಳಿಕೆ ದಾಖಲಿಸಲಾಗಿದ್ದು, ಫ್ರಾಂಕ್ ಮಾಡಲು ವಿಡಿಯೋ ಮಾಡಿದ್ದಾಗಿ ಒಪ್ಪಿಕೊಂಡಿದ್ದಾರೆ. ಇಮೋಜಿ ತಯಾರಿಸಲು ವಿಡಿಯೋ ಮಾಡಲು ಮುಂದಾಗಿದ್ದೆವು. ಉದ್ದೇಶಿತ ವಿದ್ಯಾರ್ಥಿನಿಗೆ ಬದಲಾಗಿ ಮತ್ತೋರ್ವಳ ವಿಡಿಯೋ ಮಾಡಲಾಗಿತ್ತು ಎಂಬುದನ್ನು ಆರೋಪಿತ ವಿದ್ಯಾರ್ಥಿನಿಯರು ಒಪ್ಪಿದ್ದಾರೆ. ಬಳಿಕ ವಿಡಿಯೋವನ್ನ ಡಿಲೀಟ್ ಮಾಡಿ ರೀಸೈಕಲ್ ಬಿನ್ನಿಂದಲೂ ಡಿಲೀಟ್ ಮಾಡಿರುವುದಾಗಿ ಹೇಳಿಕೆ ನೀಡಿರುವುದಾಗಿ ತಿಳಿಸಲಾಗಿದೆ. ಬಹುನಿರೀಕ್ಷಿತ ರಿಟ್ರೀವ್ ಪ್ರಕ್ರಿಯೆ ಆಗಿಲ್ಲ. ವಿಡಿಯೋ ರಿಟ್ರೀವ್ ಆಗದೆ ಪ್ರಕರಣಕ್ಕೆ ತಾಂತ್ರಿಕ ಬಲ ಸಿಗೋದಿಲ್ಲ. ಹಾಗಾಗಿ ಕೇವಲ ಕಾನೂನು ಪ್ರಕ್ರಿಯೆಗೆ ಸೀಮಿತವಾಗಿ ಈ ಪ್ರಕರಣ ಉಳಿದು ಬಿಡುವ ಎಲ್ಲ ಸಾಧ್ಯತೆಗಳಿವೆ ಅಂತ ಹೇಳಲಾಗುತ್ತಿದೆ. ಹರೀಶ್ ಬಾಲೆಚ್ಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಅವರೆಲ್ಲ ಜೀವ ಉಳಿಸೋ ರಕ್ಷಕರು. 24 ತಾಸು ಹಗಲು ಇರುಳು ಅನ್ನದೇ ಕಾರ್ಯನಿರ್ವಹಿಸುವರು. ಅಂತ ವಾರಿಯರ್ಸ್ಗೆ ಕಳೆದ 4 ತಿಂಗಳಿನಿಂದ ಸಂಬಳವೇ ಇಲ್ಲದೆ ಜೀವನ ಕಟ್ಕೊಳ್ಳೋದಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ. ಸಂಬಳ ಕೊಡಿ ಅಂತ ಕಚೇರಿಗಳಿಗೆ ಅಲೆದಾಡ್ತಾ ಇದ್ದಾರೆ. ಆ ಕುರಿತ ಒಂದು ವರದಿ ಇಲ್ಲಿದೆ. ಸಿಟಿ ಒಳಗೆ ಟ್ರಾಫಿಕ್ ನಲ್ಲಿಯೂ ಕೂಡ ಆಂಬ್ಯುಲೆನ್ಸ್ ಸೈರನ್ ಹಾಕಿದ್ರೆ ಎಂತಹವರು ದಾರಿ ಬಿಟ್ಟು ಕೊಡ್ತಾರೆ. ಒಮ್ಮೊಮ್ಮೆ ತಮ್ಮ ಜೀವ ಒತ್ತೆ ಇಟ್ಟು ಕೆಲಸ ಮಾಡ್ತಾರೆ. ಅಂತಹ ಆಂಬ್ಯುಲೆನ್ಸ್ ಡ್ರೈವರ್ ಮತ್ತು ಸಿಸ್ಟರ್ಗಳಿಗೆ ಕಳೆದ 4 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಅಂತ ಅಳಲು ತೋಡಿಕೊಳ್ಳುತ್ತಿದ್ದಾರೆ. ಜನರಿಗೆ ತುರ್ತು ಚಿಕಿತ್ಸೆ ಸಿಗಲೆಂದು ಆರಂಭವಾದ 108 ಆಂಬ್ಯುಲೆನ್ಸ್ ಸೇವೆಗೆ ಮಂಕು ಕವಿದಿದೆ. ಜಿವಿಕೆ ಸಂಸ್ಥೆಯ ಬೇಜವಾಬ್ದಾರಿಯಿಂದ ಚಾಲಕರ ಬದುಕು ಅತಂತ್ರವಾಗಿದೆ. ಈ ಯಾವುದೇ ಸಂದರ್ಭದಲ್ಲೂ ನಮ್ಮ ವೇತನ ಕಡಿತಗೊಳಿಸದೇನೆ ಈಗ ಬಾಕಿ ಇರ್ತಕ್ಕಂಥ ವೇತನ ಆದಷ್ಟು ಬೇಗ 10 ದಿನದೊಳಗಾಗಿ ನಮ್ದು, ಯಾಕಂತ ಹೇಳಿದ್ರೆ ತುರ್ತು ಸೇವೆ ಆಗಿರೋದ್ರಿಂದ ಹೆಲ್ತ್ ಎಮರ್ಜೆನ್ಸಿ, ನಾವು ಕೋವಿಡ್ ಅಂತ ಸಂದರ್ಭದಲ್ಲಿ ಫ್ರಂಟ್ ಲೈನ್ ವಾರಿಯರ್ ಆಗಿ ಕೆಲಸ ಮಾಡಿರ್ತಕ್ಕಂಥ ನಮಗೆ ಈ ಸ್ಥಿತಿ ಬಂದೊದಗಿದೆ. ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿರ್ಬೋದು, ನಮ್ಮ ತಂದೆ ತಾಯಿಗಳ ಆರೋಗ್ಯ ಕಾಪಾಡೋಕ್ಕಾಗಿರ್ಬೋದು, ನಮ್ಮ ಕುಟುಂಬ ನಿರ್ವಹಣೆಗೆ ತುಂಬ ಕಷ್ಟಕರವಾದ ದಿನಗಳು ಬಂದೊದಗಿದ್ದಾವೆ. ನಮ್ಮ ರಾಜ್ಯ ಸಚಿವರು ಸಂಬಂಧಪಟ್ಟ ನಮ್ಮ ಸಂಸ್ಥೆಯ ಅಧಿಕಾರಿಗಳನ್ನು ಒಳಗೊಂಡಂತೆ ಆದಷ್ಟು ಬೇಗ ಇದಕ್ಕೆ ಇತಿಶ್ರೀ ಆಡಿ ಅವರ ನಮ್ಮ ಒಂದು ಸಮಸ್ಯೆಗೆ ಪರಿಹಾರ ಕಲ್ಪಿಸಿಕೊಡ್ತಾರೆ ಅನ್ನೋ ಅಪಾರವಾದ ನಂಬಿಕೆ ಇಟ್ಕೊಂಡು ನಾವು ಈ ಒಂದು ಮಾಧ್ಯಮದ ಮುಖಾಂತರ ಅವರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ. ಕೆಲ ದಿನಗಳ ಹಿಂದೆ ಅಷ್ಟೇ ಚಾಲಕರು ಸಂಬಳ ಆಗಿಲ್ಲ ಅಂತ ಜಿಕಿವಿ ಬಳಿ ಅಳಲು ತೋಡಿಕೊಂಡಿದ್ದರು. ಬಾಕಿ ಸಂಬಳ ನೀಡಲು ವಿಳಂಬ ಮಾಡಿದ್ದಕ್ಕೆ ಸಿಡಿದೆದ್ದಿದ್ದ ಚಾಲಕರನ್ನ ಸಮಾಧಾನ ಪಡಿಸಲು ಜಿಬಿಕೆ 1 ವಾರದ ಗಡುವು ತೆಗೆದುಕೊಂಡಿತ್ತು. ಸದ್ಯ ತೆಗೆದುಕೊಂಡ ಗಡುವು ಮುಗಿದಿದ್ರೂ ಚಾಲಕರಿಗೆ ಸೇರಬೇಕಿದ್ದ ವೇತನ ಕೈ ಸೇರಿಲ್ಲ. ಸರಿಯಾದ ಮಾಹಿತಿ ಹಾಗೂ ಸಂಬಳ ನೀಡದೆ ಹೋದರೆ ಕಠಿಣ ಕ್ರಮಕ್ಕೆ ಮುಂದಾಗೋದಾಗಿ ಹೇಳಿದ್ದಾರೆ. ಆರೋಗ್ಯ ಇಲಾಖೆ ಆಯುಕ್ತರು ಮತ್ತು ಸಚಿವರು ಆದಷ್ಟು ಬೇಗ ಸ್ಪಂದಿಸ್ತಾರಾ ಅಥವಾ ದಿನ ಮುಂದೂಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ.